ಮತಿರ್ಮಮ. ಈಗ 3 ದಿನಗಳಿಂದ ವಿಶ್ವ ಹೃದಯ ಸಮ್ಮೇಳನ ನಡೆಯಿತು. ನಿತ್ಯದ ಕಾರ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆಯಾಗಿತ್ತು. ಇಂದಿನಿಂದ ಎಂದಿನಂತೆ ಪ್ರವಚನ ಮುಂದುವರಿತಾ ಇದೆ. ಇವತ್ತು ಭಗವದ್ಗೀತೆಯ ಬಗ್ಗೆಯೇ ನಾನು ಮಾತಾಡ್ತೇನೆ. ಈಗ ಗೀತಾ ಜಯಂತಿಯ ಸಂದರ್ಭವಾದ ಪ್ರಯುಕ್ತ ಮಹಾಭಾರತದ ಭಗವದ್ಗೀತೆಯಲ್ಲಿ ಬಗ್ಗೆ ನಾವು ಕೆಲವು ಮಾತುಗಳನ್ನು ಈ ದಿವಸ ಆಡಲಿದ್ದೇವೆ. ಭಗವಂತ ಶ್ರೀಕೃಷ್ಣ ಆ ಭಗವದ್ಗೀತೆಯಲ್ಲಿ ನಾನು ಈಗಾಗಲೇ ಅದನ್ನು ಬಿಡಿಸಿ ಹೇಳ್ತಾ ಇದ್ದೇವೆ. ಕೃಷ್ಣನು ಹಸ್ತನಾಮತಿಗೆ ಪಾಂಡವರ ಪರವಾಗಿ ಸಂದೇಶ ಹೊತ್ತುಕೊಂಡು ಬರುವುದು ಅಂತ ತೀರ್ಮಾನ ಆಯಿತು. ಕೃಷ್ಣ ಆಗಮಿಸ್ತಾ ಇದ್ದಾನೆ ಹಸ್ತಿನಾವತಿಗೆ. ವಿದುರ ಧೃತರಾಷ್ಟ್ರನ ಬಳಿಗೆ ಬಂದು ಕೇಳ್ತಾನೆ, ಕೃಷ್ಣ ಆಗಮಿಸ್ತಾ ಇದ್ದಾನೆ, ಅವನ ಸ್ವಾಗತಕ್ಕೆ ಏನೆಲ್ಲ ಏರ್ಪಾಡು ಮಾಡಿದ್ದೀರಿ? ಈ ಪ್ರಶ್ನೆಯನ್ನು ವಿದುರ ಧೃತರಾಷ್ಟ್ರನಲ್ಲಿ ಕೇಳ್ತಾನೆ. ಧೃತರಾಷ್ಟ್ರ ಹೇಳ್ತಾನೆ, ಕೃಷ್ಣನ ಸ್ವಾಗತಕ್ಕೆ ಎಲ್ಲ ಭವ್ಯವಾದ ಏರ್ಪಾಡು. ಅವನಿಗೆ ಸ್ವಾಗತಕ್ಕೆ ಮೆರವಣಿಗೆಯಿಂದ ಸ್ವಾಗತ, ನಗರಕ್ಕೆಲ್ಲ ತಳಿಲು ತೋರಣ ಎಲ್ಲ ಅಲಂಕಾರ ಮಾಡಿ ಸ್ವಾಗತಕ್ಕೆ ವೈಭವದ ಸ್ವಾಗತ. ಬಂದ ಮೇಲೆ ಅವನಿಗೆ ಇರಲಿಕ್ಕೆ ಭವ್ಯವಾದ ಅರಮನೆ, ದೊಡ್ಡ ಅರಮನೆ ಏರ್ಪಾಡಾಗಿದೆ. ಯಾವುದೇ ರೀತಿಯ ಕೊರತೆಯಾಗದಂತೆ ಎಲ್ಲ ರೀತಿಯ ಸಂಭ್ರಮದ ವ್ಯವಸ್ಥೆಯನ್ನು ಕೃಷ್ಣನಿಗೆ ನಾನು ಮಾಡಿದ್ದೇನೆ ಎಂಬುದಾಗಿ ಧೃತರಾಷ್ಟ್ರ ಹೇಳ್ತಾರೆ. ಆಗ ವಿದುರ ಹೇಳ್ತಾನೆ, ನಿನ್ನ ಹೊರಗಿನ ಕಣ್ಣು ಮಾತ್ರ ಅಲ್ಲ, ಒಳಗಿನ ಕಣ್ಣು ಕೂಡ ಕುರುಡು. ಯಾಕೆ? ಕೃಷ್ಣನನ್ನು ಈ ರೀತಿ ಸ್ವಾಗತ ಮಾಡಲಿಕ್ಕೆ ಏರ್ಪಾಡು ಮಾಡಿದ್ದೆ. ಕೃಷ್ಣನಿಗೆ ಇದೆಲ್ಲ ಸ್ವಾಗತ ಬೇಡ, ಈ ಆಡಂಬರ ಬೇಡ. ಅವನಿಗೆ ಸರಳವಾದ ಸ್ವಾಗತ. ಅನ್ಯತ್ ಪೂರ್ಣಾತ್ ಅಪಾಮಕುಂಭಾತ್, ಅನ್ಯತ್ ಪಾದಾವಸೇಚನಾತ್, ಅನ್ಯತ್ ಕುಶಲ ಸಂಪ್ರಶ್ನಾತ್, ನಾಣ್ಯದಿಚ್ಛೇದ ಜನಾರ್ದನ. ಅವನಿಗೆ ಪೂರ್ಣ ಕುಂಭ, ಒಂದು ತಂಬಿಗೆ ನೀರು. ಕೃಷ್ಣ ಬಂದಾಗ ಅವನಿಗೊಂದು ತಂಬಿಗೆ ನೀರು, ಕಾಲಿಗೆ ಆ ನೀರು ಹಾಕುವುದು. ಕೃಷ್ಣ ಕುಶಲಿಯಾಗಿದ್ದೀಯಾ ಅಂತ ಕುಶಲ ಪ್ರಶ್ನೆ, ಇಷ್ಟೇ ಸಾಕು. ಇದಕ್ಕಿಂತ ಹೆಚ್ಚಿನದ್ದನ್ನು ಏನೂ ಕೃಷ್ಣ ಬಯಸುವುದಿಲ್ಲ. ಅನ್ಯತ್ ಪೂರ್ಣಾತ್ ಅಪಾಂಕುಂಭಾತ್, ಒಂದು ತಂಬಿಗೆ ನೀರು. ಅನ್ಯತ್ ಪಾದಾವಸೇಚನ ಅಂತ ಕಾಲಿಗೆ ನೀರು ಹಾಕೋದು, ಕುಶಲ ಪ್ರಶ್ನೆ. ಇಷ್ಟು ಮಾಡಿದರೆ ಸಾಕು. ಅದಕ್ಕಿಂತ ಹೆಚ್ಚಿನ ಆಡಂಬರ ಯಾವುದೂ ಕೃಷ್ಣನಿಗೆ ಬೇಡ. ಅವನಂಥ ಆಡಂಬರಕ್ಕೋಸ್ಕರ ಬಂದದ್ದಲ್ಲ. ಆದರೆ ನೀನು ಇಷ್ಟೆಲ್ಲ ವೈಭವದ ಸ್ವಾಗತ ಮಾಡಿದ್ದಿ, ಉದ್ದೇಶ ಏನು? ಇದೆಲ್ಲ ಒಂದು ಸ್ಟಂಟ್, ಪೊಲಿಟಿಕಲ್ ಸ್ಟಂಟ್. ಕೃಷ್ಣ ಭಾರಿ ದೊಡ್ಡ ಜಗತ್ತಿನ ದೊಡ್ಡ ನಾಯಕ, ಭಾರಿ ಪ್ರಭಾವಶಾಲಿ. ಅವನನ್ನು ತನ್ನ ಒಳಗೆ ಕರೆದುಕೊಂಡು ತನ್ನ ಕಡೆ ಇದು ಪಕ್ಷಾಂತರ ಅಂತ ಉಂಟಲ್ವ, ಅದು ಆವಾಗಲೇ ಪ್ರಾರಂಭ. ಕೃಷ್ಣನನ್ನು ಪಾಂಡವರ ಪಕ್ಷದಿಂದ ತನ್ನ ಪಕ್ಷಕ್ಕೆ ಎಳೆಯಬೇಕು. ಅದಕ್ಕೋಸ್ಕರ ಮಾಡಿದ ಕಾರ್ಯಕ್ರಮ ಇದು. ಬರೀ ಪಕ್ಷಾಂತರ ಕಾರ್ಯಕ್ರಮ. ಪಾಂಡವರ ಪಕ್ಷದಿಂದ ತನ್ನ ಪಕ್ಷಕ್ಕೆ ಕೃಷ್ಣ ಬರಲಿ. ಈ ಪಕ್ಷಾಂತರ ಈಗ ಮಾತ್ರ ಅಲ್ಲ, ಆಗಲೇ ಪ್ರಾರಂಭವಾಗಿತ್ತು. ದುರ್ಯೋಧನ ಶಲ್ಯ ಬರ್ತಾ ಇದ್ದ ಪಾಂಡವರ ಕಡೆಗೆ. ಪಾಂಡವರಿಗೆ ಸಹಾಯ ಮಾಡಬೇಕು ಅಂತ ಶಲ್ಯ ಸೈನ್ಯ ಸಮೇತನಾಗಿ ಬರ್ತಾ ಇದ್ದಾನೆ. ದುರ್ಯೋಧನ ಉಪಾಯ ಮಾಡಿದ. ಶಲ್ಯ ಬರುವ ಜಾಗದಲ್ಲೆಲ್ಲ ಭಾರಿ ಅಲ್ಲಲ್ಲಿ ಶಿಬಿರ ಕಟ್ಟಿ ಅವನಿಗೆ ಊಟೋಪಚಾರ ದಾರಿ ಉದ್ದಕ್ಕೂ ಭಾರಿ ವ್ಯವಸ್ಥೆ ಮಾಡಿದ ದುರ್ಯೋಧನ, ವಿಶೇಷವಾದ ಉಪಚಾರ. ಈ ಶಲ್ಯ ತಿಳ್ಕೊಂಡ, ಪಾಪ ಇದು ಧರ್ಮರಾಜನ ಪಾಂಡವರೇ ಏರ್ಪಾಡು ಮಾಡಿದ್ದು ಅಂತ ಭಾರಿ ಖುಷಿಯಾಗಿ. ಇಷ್ಟೆಲ್ಲ ನಮಗೆ ಸಂಭ್ರಮದ ಏರ್ಪಾಡು ಮಾಡಿದ್ದಾರೆ, ಅವರ ಕಡೆಗೆ ನಾನು ಸೇರಿ ಕೆಲಸ ಮಾಡ್ತೇನೆ, ಅವರ ಪರವಾಗಿ ಯುದ್ಧ ಮಾಡ್ತೇನೆ ಅಂತ ಘೋಷಣೆ ಮಾಡಿದ. ದುರ್ಯೋಧನ ಅವಿತು ಕುಳಿತಿದ್ದ. ಈ ಮಾತು ಕೇಳಿದ ತಕ್ಷಣ ಬಂದ. ಈ ಏರ್ಪಾಡು ಮಾಡಿದ್ದು ಪಾಂಡವರಲ್ಲ, ನಾನು ಮಾಡಿದ್ದು. ನಿನ್ನ ಕೊಟ್ಟ ಮಾತಿನಂತೆ ನನ್ನ ಪರವಾಗಿ ಬರಬೇಕು. ಮಾತು ಕೊಟ್ಟಾಗಿದೆ. ಇಷ್ಟೆಲ್ಲ ವೈಭವದ ವ್ಯವಸ್ಥೆ ಯಾರು ಮಾಡಿದ್ದಾರೋ ಅವರ ಪರವಾಗಿ ನಾನು ಯುದ್ಧದಲ್ಲಿ ಹೋರಾಟ ಮಾಡ್ತೇನೆ. ಶಲ್ಯ ಹೇಳಿಯೇ ಬಿಟ್ಟ. ಅದನ್ನು ದುರ್ಯೋಧನ ಕೇಳಿದ. ಮತ್ತು ಕೇಳಿದ, ನೀನು ಮಾತು ಕೊಟ್ಟಿದ್ದಿ, ಈಗ ನನ್ನ ಪರವಾಗಿ ಬರಬೇಕು. ಉಪಾಯವಿಲ್ಲದೆ ಶಲ್ಯ ಪಾಂಡವರ ಪರವಾಗಿ ಯುದ್ಧದಲ್ಲಿ ಭಾಗಿಯಾಗಬೇಕು ಅಂತ ಬಂದವನು ದುರ್ಯೋಧನ ಪರವಾಗಿ ಯುದ್ಧ ಮಾಡಿದ. ಇದು ದುರ್ಯೋಧನ ಕುತಂತ್ರ.
ಭಾರೀ ರೀತಿಯ ಸ್ವಾಗತದ ಏರ್ಪಾಡು ಮಾಡಿ ಇನ್ನೊಂದು ಪಕ್ಷದವರನ್ನು ತನ್ನ ಪಕ್ಷಕ್ಕೆ ಸೆಳೆಯಬೇಕು. ಈ ಥರದ ಒಂದು ರಾಜಕೀಯ ಕುತಂತ್ರ. ಕೃಷ್ಣ ಬರುವಾಗಲೂ ಕೂಡ ದಾರಿಯುದ್ದಕ್ಕೂ ಭಾರೀ ವ್ಯವಸ್ಥೆ ಮಾಡಿದ್ದ ದುರ್ಯೋಧನ. ಕೃಷ್ಣನಿಗೆ ಅಲ್ಲಲ್ಲಿ ಬರುವಾಗ ತಂಗಲಿಕ್ಕೆ ಇರಲಿಕ್ಕೆ ಎಲ್ಲ ವ್ಯವಸ್ಥೆ. ಕೃಷ್ಣ ಅದಕ್ಕೆಲ್ಲ ಗಮನವೇ ಕೊಟ್ಟಿಲ್ಲ. ಅವನು ಯಾವ ಸ್ವಾಗತವೂ ಬೇಡ ಅಂಥೇಳಿ ಅದನ್ನೆಲ್ಲ ಬಿಟ್ಟು ತನ್ನ ಸ್ವತಂತ್ರ ವ್ಯವಸ್ಥೆಯನ್ನು ಮಾಡಿಕೊಂಡು ಬಂದ. ಆ ದುರ್ಯೋಧನ ಊಟೋಪಚಾರಕ್ಕೆ ಅವನು ಬೆಲೆಯೇ ಕೊಟ್ಟಿಲ್ಲ. ಭಾರೀ ವ್ಯವಸ್ಥೆ ಮಾಡಿ ದಾರಿಯುದ್ದಕ್ಕೂ ಕೃಷ್ಣನಿಗೆ ಬೇಕಾದಷ್ಟು ಮರ್ಯಾದೆ ಆಗಬೇಕು, ಸ್ವಾಗತ ಆಗಬೇಕು. ಅದನ್ನೆಲ್ಲ ಅಲಕ್ಷಿಸಿ ಅದನ್ನು ಗಮನಕ್ಕೆ ತಾರದೆ ಕೃಷ್ಣ ಬಂದಿದ್ದಾನೆ. ಮಾಡದೆ ಬರೀ ಸಂಭ್ರಮ ಉಪಚಾರ ಸ್ವಾಗತ ಮಾತ್ರ ಮಾಡಿದರೆ ಕೃಷ್ಣ ಅದನ್ನು ಸ್ವೀಕಾರ ಮಾಡೋದಿಲ್ಲ. ಅವನು ಏನು ಹೇಳ್ತಾನೆ ಅದಂತೆ ನಡೆಯಬೇಕು. ಅದಕ್ಕೆ ನೀವು ತಯಾರಿಯಿಲ್ಲ. ನಿಮ್ಮದು ಬರೀ ಆಡಂಬರದ ಸ್ವಾಗತ, ಇದರಿಂದ ಕೃಷ್ಣ ಸಂತುಷ್ಟನಾಗುವುದಿಲ್ಲ. ಈ ಕಥೆ ಯಾಕೆ ಹೇಳಿದೆ ಅಂದರೆ, ಕೃಷ್ಣನನ್ನು ನಾವು ಆರಾಧನೆ ಮಾಡಬೇಕಾಗಿದ್ದರೆ ಕೃಷ್ಣ ನಮಗೆ ಏನು ಹೇಳಿದ್ದಾನೆ ಭಗವದ್ಗೀತೆ ಮುಖಾಂತರ ಅದರಂತೆ ಮಾಡಿದರೆ ಅದು ಕೃಷ್ಣನಿಗೆ ಪೂಜೆ. ಕೃಷ್ಣನ ಮಾತನ್ನು ಗಮನಿಸದೆ ಬರೀ ಕೃಷ್ಣನಿಗೆ ಎಷ್ಟೇ ನಾವು ಅಷ್ಟೋತ್ತರ ಅರ್ಚನೆ, ಪ್ರದಕ್ಷಿಣೆ, ನಮಸ್ಕಾರ, ಆರತಿ ಎಷ್ಟು ಮಾಡಿದರೂ ಕೃಷ್ಣನು ಹೇಳಿದಂತೆ ನಡೀಲಿಕ್ಕೆ ಪ್ರಯತ್ನ ಮಾಡದೆ ಹೋದರೆ ಕೃಷ್ಣನಿಗೆ ಸಂತೋಷ ಆಗುವುದು. ಇದನ್ನು ನಾವೆಲ್ಲರೂ ಕೂಡ ಗಮನಿಸಬೇಕು. ಕೃಷ್ಣ ನಿಜವಾದ ಪೂಜೆ ಯಾವುದು? ಕೃಷ್ಣ ಹೇಳಿದ ಸಂದೇಶದಂತೆ ಪ್ರತಿಯೊಬ್ಬರೂ ಕೂಡ ತಾನು ಪ್ರಾಮಾಣಿಕತನದಿಂದ ಪರಮಾತ್ಮನಲ್ಲಿ ಭಕ್ತಿಯನ್ನು ಇಟ್ಟುಕೊಂಡು ತನ್ನ ಕರ್ತವ್ಯ ಮಾಡಬೇಕು. ಇದು ಲೋಕಕ್ಕೆ ಕೃಷ್ಣ ನೀಡಿದ ದೊಡ್ಡ ಉಪದೇಶ. ಅದನ್ನು ಮಾಡದೆ ಬರೀ ಕೃಷ್ಣನ ಪೂಜೆ, ಮಂಗಳಾರತಿ, ಉತ್ಸವ ಮಾತ್ರ ಮಾಡಿದರೆ ಅದು ಬೇಕು ಬೇಡ ಅಂತ ಹೇಳುವುದಿಲ್ಲ. ಪೂಜಾರ ಪೂಜೆ ಎಲ್ಲ ನಡೆಯಬೇಕು. ಆದರೆ ಕೃಷ್ಣ ಏನು ಹೇಳಿದ್ದಾನೆ ಅದರಂತೆ ನಡೆಯಲಿಕ್ಕೆ ಪ್ರಯತ್ನ ಪಟ್ಟರೆ ಅದು ನಿಜವಾದ ಕೃಷ್ಣನ ಆರಾಧನೆ, ಕೃಷ್ಣನ ಪೂಜೆ. ಇದನ್ನು ವಿದುರ ಧೃತರಾಷ್ಟ್ರನಿಗೆ ಕೃಷ್ಣನ ಸ್ವಾಗತ ಅಂದರೆ ಇದಲ್ಲ, ಅವನು ಹೇಳಿದಂತೆ ನಡೀಬೇಕು. ಇದು ಧೃತರಾಷ್ಟ್ರನಿಗೆ ಮಾತ್ರ ಅಲ್ಲ, ನಾವೆಲ್ಲೋ ಧೃತರಾಷ್ಟ್ರರೇ, ನಮ್ಮ ಕಣ್ಣು ಕುರುಡು. ನಮಗೂ ಕೂಡ ವಿದುರ ಕೊಟ್ಟ ಸಂದೇಶ ಕೃಷ್ಣನ ಆರಾಧನೆ ಮಾತ್ರ ಅಲ್ಲ, ಕೃಷ್ಣನ ಉತ್ಸವ ಪೂಜೆ ಮಾತ್ರ ಅಲ್ಲ, ಕೃಷ್ಣ ನಮ್ಮ ಜೀವನವನ್ನು ಹೇಗೆ ನಡೆಸಬೇಕು, ಎಲ್ಲರೂ ಕೂಡ ಯಾವ ರೀತಿ ಕೃಷ್ಣನ ಆರಾಧನೆ ಮಾಡಬೇಕು. ಅವನು ಹೇಳಿದಂತೆ ನಡೆಯಲಿಕ್ಕೆ ಸಾಧ್ಯ ಆಗದೇ ಇರಬಹುದು, ನಡೆಯುವ ಪ್ರಯತ್ನವನ್ನಾದರೂ ಮಾಡಿ. ಪರಮಾತ್ಮನ ಧ್ಯಾನ ಮಾಡಬೇಕು. ಧ್ಯಾನ ಮಾಡಲಿಕ್ಕೆ ಆಗಲಿಲ್ಲ, ಸ್ಮರಣೆ ಮಾಡಿ. ಸ್ಮರಣೆ ಮಾಡಲಿಕ್ಕೂ ಸಾಧ್ಯವೇ ಇಲ್ಲ, ಕೃಷ್ಣ ಭಗವಂತನ ಸ್ಮರಣೆ ಮಾಡಬೇಕು ಅಂತ ಪ್ರಯತ್ನ ಮಾಡಿದರೂ ಎಲ್ಲ ಪಾಪ ಪರಿಹಾರ. ಎಷ್ಟು ಸುಲಭ ಮಾರ್ಗ. ಧ್ಯಾನ ಬೇಡ, ಸ್ಮರಣೆಯೂ ಆಗುವುದಿಲ್ಲ. ಭಗವಂತನ ಸ್ಮರಣೆ ಮಾಡಬೇಕು ಅಂತ ಪ್ರಯತ್ನ ಮಾಡಿದರೂ ಎಲ್ಲ ಪಾಪ ಪರಿಹಾರ ಆಗ್ತದೆ. ಇದು ಆಚಾರ್ಯರು ಹೇಳಿದ ಮಾತು. ಯತತೋಪಿ ಹರೇಹೇ ಪದ ಸಂಸ್ಮರಣೆ ಸಕಲಂ ಹೆಗಮಾಶು ಲೇಂಬಿ. ಪರಮಾತ್ಮನ ಸ್ಮರಣೆಗೋಸ್ಕರ ಪ್ರಯತ್ನ ಮಾಡಿದರೂ ಎಲ್ಲ ಪಾಪ ಪರಿಹಾರ ಆಗ್ತದೆ ಎಂಬುದಾಗಿ ಇಂಥ ದೊಡ್ಡ ಉಪದೇಶವನ್ನು ಶ್ರೀಕೃಷ್ಣ ಆಚಾರ್ಯರು ಮಾಡಿದ್ದಾರೆ. ಅದರಿಂದ ನಾವು ಕೃಷ್ಣನ ಸಂದೇಶವನ್ನು, ಬಹಳ ಸುಲಭವಾದ ಸಂದೇಶ, ಏನು ಅದಕ್ಕೋಸ್ಕರ ಕಾಡಿಗೆ ಹೋಗಬೇಕಾಗಿಲ್ಲ. ಅರ್ಜುನ ಹೇಳಿದ, ನಾನು ಇಂದು ಬೇಡವೇ ಬೇಡ, ಅರಣ್ಯಕ್ಕೆ ಹೋಗ್ತೇನೆ, ಋಷಿ ಜೀವನ ನಡೆಸ್ತೇನೆ, ಅದೇನು ಬೇಡ, ಇಲ್ಲೇ ಇರು, ಜನರ ಮಧ್ಯದಲ್ಲಿ ಇರು. ಇದ್ದುಕೊಂಡು ನಾವು ಮಾಡುವ ಕೆಲಸ ನಿತ್ಯದ ಕಾರ್ಯ, ಬೆಳಗ್ಗಿನಿಂದ ಸಂಜೆಯವರೆಗೆ ಮಾಡುವ ಕಾರ್ಯ, ಅದನ್ನು ಪ್ರಾಮಾಣಿಕತನದಿಂದ ಭಗವತ್ ಪ್ರೀತಿಯಾಗಲಿ ಅಂತ ಒಳ್ಳೆಯ ಮನಸ್ಸನ್ನಿಟ್ಟುಕೊಂಡು ಮಾಡಿದರೆ ನಿಮ್ಮ ವ್ಯಾಪಾರ ಇರಬಹುದು, ಸರ್ಕಾರಿ ಉದ್ಯೋಗ ಇರಬಹುದು, ಏನು ಬೇಕಾದರೂ ಮಾಡಿ, ಅದನ್ನು ಒಳ್ಳೆಯ ರೀತಿ ಮನಸ್ಪೂರ್ವಕವಾಗಿ ಮಾಡಿ. ನಿತ್ಯದಲ್ಲಿ ಸ್ವಲ್ಪ ಮಟ್ಟಿಗಾದರೂ ಧಾರ್ಮಿಕ ಆಚರಣೆ, ಪ್ರಾಮಾಣಿಕವಾದ ಜೀವನ, ಪರಮಾತ್ಮ ಭಕ್ತಿ, ಇಷ್ಟು ಸುಲಭವಾದ ಸಂದೇಶ ಅದನ್ನು ನಮ್ಮ ನಿತ್ಯ ಜೀವನದಲ್ಲಿ ಅನುಷ್ಠಾನಕ್ಕೆ ತರಲು ನಾವು ಪ್ರಯತ್ನ ಮಾಡಬೇಕು. ಭಗವದ್ಗೀತೆಯಲ್ಲಿ ಕೃಷ್ಣನ ಒಂದು ಶ್ಲೋಕ, ಅದರ ಅರ್ಥವನ್ನು ಈ ದಿವಸ ವಿವರಿಸ್ತಾ ಇದ್ದೇನೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪರೇಚ್ಛತೆ. ದೇವರೇನು ವಿಶೇಷವಾದ ಕಾಣಿಕೆ ಬೇಕಾಗಿಲ್ಲ. ಒಂದು ಪತ್ರ, ತುಳಸಿ ಪತ್ರ, ಪುಷ್ಪ, ಹಣ್ಣು, ಅದು ಬೇಡ, ನೀರು, ಭಕ್ತಿಯಿಂದ ಒಂದು ಸ್ವಲ್ಪ ನೀರು ಪರಮಾತ್ಮ ಅರ್ಪಣೆ ಮಾಡಿದರೆ ಸಾಕು. ತದಹಂ ಭಕ್ತಿ ಉಪಕೃತಂ. ನಮ್ಮ ಶ್ರೀಮಂತಿಗೆ ನೋಡುವುದಿಲ್ಲ, ನಮ್ಮ ಪಾಂಡಿತ್ಯ ನೋಡುವುದಿಲ್ಲ,
ಗಜೇಂದ್ರ ಅವ್ರು ಹೇಳ್ತಾರೆ, ಕುಲ, ಜಾತಿ, ಪಾಂಡಿತ್ಯ, ಅಧಿಕಾರ ಯಾವುದನ್ನು ಭಗವಂತ ನೋಡೋದಿಲ್ಲ. ಪ್ರಹ್ಲಾದ ಹೇಳ್ತಾರೆ, ಗಜೇಂದ್ರ ಏನು ಭಕ್ತಿ ಇತ್ತು, ಏನು ಪಾಂಡಿತ್ಯ ಇತ್ತು? ಬರೀ ಆನೆ. ಪಾಂಡಿತ್ಯವೇ ಇಲ್ಲ, ಜ್ಞಾನವೇ ಇಲ್ಲ, ಪಾಂಡಿತ್ಯ ಇಲ್ಲ. ಅಧಿಕಾರ ಉಂಟ? ಅಧಿಕಾರ ಇಲ್ಲ. ಸಂಪತ್ತು? ಯಾವ ಸಂಪತ್ತು ಇಲ್ಲ. ಜಾತಿ, ಪಾಂಡಿತ್ಯ, ಸಂಪತ್ತು, ವಿದ್ಯೆ ಯಾವುದೂ ಇಲ್ಲ. ಕೇವಲ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ. ಭಗವಂತ ಓಡಿ ಬಂದು ಅವನನ್ನು ಅನುಗ್ರಹಿಸಿದ. ಅದಕ್ಕೆ 4 ಕಥೆ. ಪತ್ರಂ, ಮಹಾಭಾರತದ ಉಪನ್ಯಾಸದಲ್ಲಿ ನಾನು ಹೇಳಿದ್ದೆ. ದ್ರೌಪದಿ ಕೃಷ್ಣನನ್ನು ಪ್ರಾರ್ಥನೆ ಮಾಡುವಾಗ ಹಸಿವಾದ ದುರ್ವಾಸರು ಬಂದಿದ್ದಾರೆ. ದುರ್ವಾಸರಿಗೆ ಆತಿಥ್ಯ ನೀಡಬೇಕು. ಅಕ್ಷಯ ಪಾತ್ರ ಖಾಲಿಯಾಗಿದೆ, ಅದನ್ನೇನು ಸಂತರ್ಪಣೆ ಮಾಡಲಿಕ್ಕೆ ಆಗೋದಿಲ್ಲ. ಈ ಸ್ಥಿತಿಯಲ್ಲಿ ಕೃಷ್ಣ ಹೇಳಿದ, ಅಕ್ಷಯ ಪಾತ್ರ ಕೊಡು ಅಂತ. ಭಕ್ತಿಯಿಂದ ಕೊಟ್ಟಳು. ಅಲ್ಲೇನಿತ್ತು? ಏನಿಲ್ಲ. ಒಂದು ಚೂರು ತರಕಾರಿಯ ಒಂದು ಪತ್ರ, ಒಂದು ಸಣ್ಣ ಚಿಕ್ಕ ಒಂದು ತರಕಾರಿ, ಒಂದು ಎಲೆಯ ಚೂರು ಇತ್ತು. ಎಲೆಯ ಒಂದು ಚೂರು, ಅದನ್ನು ಕೃಷ್ಣ ಸ್ವೀಕಾರ ಮಾಡಿದ. ಎಲ್ಲ ದುರ್ವಾಸರು, ಅವರ ಶಿಷ್ಯರು ಎಲ್ಲ ಹೊಟ್ಟೆ ತುಂಬಿತು. ಪಾಂಡವರ ಸಂಕಷ್ಟ ಪರಿಹಾರವಾಯಿತು. ದ್ರೌಪದಿ ಕೊಟ್ಟದ್ದು ಯಾವುದು? ಏನು ಕೊಟ್ಟಿಲ್ಲ, ಪತ್ರ. ಅದು ಅಡಿಗೆ ಮಾಡಿ ಉಳಿದ ಸಣ್ಣ ಒಂದು ಪತ್ರ, ಆ ಪಾತ್ರೆಯಲ್ಲಿ ಉಳಿದದ್ದು ಸಣ್ಣ ಎಲೆಯ ಚೂರು. ಆ ಎಲೆಯ ಚೂರನ್ನು ಕೃಷ್ಣ ಸ್ವೀಕಾರ ಮಾಡಿದ. ಪಾಂಡವರ ಸಂಕಷ್ಟ ಪರಿಹಾರ ಆಯಿತು. ಅಷ್ಟು ಮಂದಿ, ಸಹಸ್ರಾರು ಮಂದಿ ದುರ್ವಾಸರು ಅವರ ಪರಿವಾರದ ಹೊಟ್ಟೆ ತುಂಬಿತು. ಅವರು ಪಾಂಡವರನ್ನು ನೋಡಲಿಕ್ಕೆ ಹೆದರಿಬಿಟ್ಟು ಓಡಿ ಹೋದರು. ಪತ್ರಂ, ದ್ರೌಪದಿ ಕೊಟ್ಟ ಒಂದು ಎಲೆಯ ಚೂರು, ಅದನ್ನು ಕೃಷ್ಣ ಸ್ವೀಕಾರ ಮಾಡಿ ಅನುಗ್ರಹ ಮಾಡಿದ. ಪತ್ರಂ ಪುಷ್ಪಂ, ಪುಷ್ಪ ಕೊಟ್ಟವರು ಯಾರು? ಕೃಷ್ಣನಿಗೆ. ಈಗ ಗಜೇಂದ್ರನ ಕಥೆ ಹೇಳಿದೆ. ಆ ಮೊಸಳೆ ಎಳೆದಾಗ ಸರ್ವ ಪ್ರಯತ್ನ ಮಾಡಿದ ಮೊಸಳೆಯಿಂದ ತಪ್ಪಿಸಲಿಕ್ಕೆ, ಸಾಧ್ಯ ಆಗಲೇ ಇಲ್ಲ. ಬಹಳ ಕಷ್ಟಪಟ್ಟ, ಅನೇಕ ಸಮಯದವರೆಗೆ ಹೋರಾಡಿದ, ಅದನ್ನು ಬಿಡಿಸಿಕೊಳ್ಳಲಿಕ್ಕೆ ಆಗಲೇ ಇಲ್ಲ. ಆಗ ಏನು ಮಾಡಬೇಕು? ಅವರ ಕೈಯಲ್ಲಿ ಭಗವಂತನಿಗೆ ಕೊಡಲಿಕ್ಕೆ ಏನುಂಟು? ಉದ್ಧತ್ಯ ಸಾಂಬುಜಕರಂ, ಒಂದು ಸುಳ್ಳಿನಲ್ಲಿ ಒಂದು ಆ ಕೆರೆಯಲ್ಲಿಂದ ಒಂದು ಪುಷ್ಪ, ಆ ಪುಷ್ಪವನ್ನು ಎತ್ತಿದ, ಹಾರಿಸಿದ. ಕೃಷ್ಣ ಓಡಿ ಬಂದ ಗರುಡಾರೂಢನಾಗಿ. ಲಕ್ಷ್ಮೀದೇವಿಯಲ್ಲಿ ಹೇಳಲಿಕ್ಕೂ ಪುರುಸೊತ್ತಿಲ್ಲ. ಎಲ್ಲಿಗೆ ಹೋಗುತ್ತೀರಿ ಅಂತ ಕೇಳಿದರೆ, ಗಜ ಅಂತ ಹೇಳುವಾಗ ಗ ಅಂತ ಹೇಳಿ ಜ ಅಂತ ಹೇಳುವಾಗ ಅಲ್ಲಿ ಕೃಷ್ಣ ಅಲ್ಲಿಲ್ಲ. ಅಷ್ಟು ಅವಸರದಿಂದ ಗಜರಾಜನ ಉದ್ಧಾರಕ್ಕೆ ಓಡಿ ಕೃಷ್ಣ ಭಗವಂತ ಬಂದು ಅನುಗ್ರಹಿಸಿದ. ಅವಳು ಕೊಟ್ಟದ್ದೇನು? ಗಜೇಂದ್ರ ಪುಷ್ಪ, ಒಂದು ಕಮಲ ಪುಷ್ಪ. ಅದು ಅವನ ಸರೋವರದಲ್ಲಿದ್ದ ಒಂದು ಕಮಲ ಪುಷ್ಪವನ್ನು ತನ್ನ ಸೊಳ್ಳಿನಿಂದ ಎತ್ತಿ ಭಗವಂತನಿಗೆ ಅರ್ಪಿಸಿದ. ಭಗವಂತ ಸಂತುಷ್ಟನಾಗಿ ಅನುಗ್ರಹ ಮಾಡಿದ. ಪತ್ರಂ ದ್ರೌಪದಿ, ಒಂದು ಎಲೆಯ ಚೂರು ಭಗವಂತನಿಗೆ ಕೊಟ್ಟದ್ದು. ಪುಷ್ಪಂ, ಪುಷ್ಪ ಸಮರ್ಪಣೆ ಮಾಡಿದ್ದು ಗಜೇಂದ್ರ. ಅವನು ಕಷ್ಟ ಪರಿಹಾರ ಮಾಡಿದ. ಅವನ ಶಾಪ ನಿವೃತ್ತಿ ಆಯಿತು. ಅವನು ಉತ್ತಮ ಸ್ಥಾನವನ್ನು ಹೋದ. ಹೀಗೆ ಭಗವಂತ ಈ ಭಕ್ತಿಯಿಂದ ಸ್ವಲ್ಪ ಕೊಟ್ಟರೂ ಅನುಗ್ರಹ ಮಾಡ್ತಾನೆ ಎಂಬುದಕ್ಕೆ ಪತ್ರ ಸಮರ್ಪಣೆಗೆ ದ್ರೌಪದಿ, ಪುಷ್ಪ ಸಮರ್ಪಣೆಗೆ ಗಜೇಂದ್ರ. ಪತ್ರಂ ಪುಷ್ಪಂ ಫಲಂ, ಫಲ ಸಮರ್ಪಣೆ ಯಾರು ಮಾಡಿದ್ದು? ಶಬರಿ ಒಬ್ಬ ಪರಿಶಿಷ್ಟ ವರ್ಗದ, ಶೆಡ್ಯೂಲ್ಡ್ ಕಾಸ್ಟ್, ಅತ್ಯಂತ ದಲಿತ ವರ್ಗದ ಒಂದು ಮಹಿಳೆ. ರಾಮನಿಗಾಗಿ ಪ್ರತಿಷ್ಠೆ ಮಾಡ್ತಾಯಿದ್ದರು. ರಾಮ ಆಗಮಿಸ್ತಾನೆ, ಆಗಮಿಷ್ಯತಿ ತೇ ರಾಮ, ನಿನ್ನ ರಾಮ ಬರ್ತಾನೆ, ಅವನು ಸ್ವಾಗತ ಮಾಡು, ಅರ್ಚನೆ ಮಾಡು, ನಿನ್ನ ಎಲ್ಲ ತಪಸ್ಸು ಪರಿಪೂರ್ಣ ಆಗ್ತದೆ ಎಂಬುದಾಗಿ ಋಷಿಗಳು ಹೇಳಿದರು. ರಾಮನಿಗಾಗಿ ಕಾಯ್ತಾ ಇದ್ದ ಒಬ್ಬ ದಲಿತ ಮಹಿಳೆ ಕಾಯ್ತಾ ಇದ್ದವು. ಬಂದ ಶ್ರೀರಾಮಚಂದ್ರ, ಕೇಳ್ತಾನೆ, ನಿನ್ನ ತಪಸ್ಸು ಹೇಗೆ ನಡೆಯಿತು? ತಪಸ್ಸು ಪೂರ್ಣವಾಗಿದೆಯೇ? ವಿಚಾರ ಮಾಡ್ತಾರೆ. ಮಾಡಿ ಅವಳನ್ನು ಯೋಗಕ್ಷೇಮ ವಿಚಾರಿಸ್ತಾರೆ. ಆ ಶಬರಿ ರಾಮನ ಹೇಗೆ ಅರ್ಚಿಸಿದರು? ಫಲಂ, ಆ ಕಾಡಿನಲ್ಲಿ ಬೆಳೆದ, ಮರದಲ್ಲಿ ಬೆಳೆದ ಒಂದು ಹಣ್ಣು, ಅದನ್ನು ಭಗವಂತನ ರಾಮನಿಗೆ ಅರ್ಪಿಸಿದರು. ಅವಳಿಗೆ ಉದ್ಧಾರ ಮಾಡಿ ವೈಕುಂಠ ಪದವಿಯನ್ನೇ ಭಗವಂತ ನೀಡಿದ. ಪತ್ರಂ ಪುಷ್ಪಂ ಫಲಂ,
ಪತ್ತರ ಕೊಟ್ಟವಳು ದ್ರೌಪದಿ, ಪುಷ್ಪ ಸಮರ್ಪಣೆ ಮಾಡಿದವನು ಗಜೇಂದ್ರ, ಫಲವನ್ನು ಕೊಟ್ಟವಳು ಶಬರಿ. ಪತ್ರಂ ಪುಷ್ಪಂ ಫಲಂ. ಇನ್ನು ತೋಯಂ, ನೀರು. ನೀರಿನ ಸಮರ್ಪಣೆ ಯಾರು ಮಾಡಿದ್ದು? ದೊಡ್ಡ ಕಥೆ ಇದೆ. ಸ್ವಾರಸ್ಯಕರವಾಗಿ ನಮಗೆ ರೋಮಾಂಚಕಾರಕವಾದ ಕಥೆ ಭಾಗವತದಲ್ಲಿದೆ. ರಂತಿದೇವ ಅಂತ ರಾಜ. ಆ ರಂತಿದೇವ ಎಲ್ಲ ಚೆನ್ನಾಗಿ ಒಳ್ಳೆಯ ರೀತಿಯಿಂದ ಪರಿಪಾಲನೆ ಮಾಡ್ತಾಯಿದ್ದ. ಆದರೆ ಬರಗಾಲ ಬಂತು. ಅನ್ನಾಹಾರವೇ ಇಲ್ಲ, ನೀರಿಲ್ಲ, ಊಟಕ್ಕೆ ಆಹಾರ ಇಲ್ಲ, ಇಡೀ ರಾಜ್ಯದಲ್ಲಿ ಹಾಹಾಕಾರ. ಆಗ ತನ್ನ ಪ್ರಜೆಗಳಿಗೆ ಆಹಾರವಿಲ್ಲದೆ ತಾನು ಆಹಾರ ಸ್ವೀಕಾರ ಮಾಡೋದಿಲ್ಲ, ಉಪವಾಸ ಕುಳಿತ. ಯಾವ ಮಂತ್ರಿಗಳು ಯಾವ ದೇಶದಲ್ಲಿ ಈ ಥರದ ಪ್ರಜೆಗಳಿಗೋಸ್ಕರ ಅವರಿಗೆ ಆಹಾರ ದೊರೆಯದೆ ತಾನು ಊಟ ಮಾಡೋದಿಲ್ಲ ಅಂತ ಉಪವಾಸ ಕುಳಿತ ರಾಜರು ಮಂತ್ರಿಗಳು ಇತಿಹಾಸದಲ್ಲಿದ್ದಾರೋ ಅದು ರಂತಿದೇವ. ಪ್ರಜೆಗಳಿಗೆ ಊಟ ಇಲ್ಲದಿದ್ದಾಗ, ಅವರು ಉಪವಾಸದಲ್ಲಿದ್ದಾಗ ಅದರ ಪರಿಹಾರಕ್ಕೋಸ್ಕರ ಪ್ರಯತ್ನ ಮಾಡೋದರ ಜೊತೆಗೆ ಜನರಿಗೆಲ್ಲರಿಗೂ ಆಹಾರ ದೊರಕಿದ ಮೇಲೆ ತಾನು ಊಟ ಮಾಡೋದು. ಇಂಥ ಪ್ರತಿಜ್ಞೆ ಮಾಡಿ ಉಪವಾಸ ಕುಳಿತ ರಂತಿದೇವ. 48 ದಿನ ಉಪವಾಸ. ಇದುಂಟು ಒಂದು ವಾಕ್ಯ, ಏನು ಕಾನೂನು ಶಾಸನ ಆತ್ಮಾನಂ ಪ್ರಥಮಂ ರಾಜ. ಏನು ಕಾನೂನು ಇದ್ದರೂ ಮೊದಲು ತನಗೆ ಅನ್ವಯಿಸಿಕೊಳ್ಬೇಕು, ಆಮೇಲೆ ಮಂತ್ರಿಗಳಿಗೆ, ಆಮೇಲೆ ಪ್ರಜೆಗಳಿಗೆ ಅಂತ ಶಾಸನ. ಆತ್ಮಾನಂ ಪ್ರಥಮಂ ರಾಜ ವಿನಯ. ಏನು ಕಾನೂನು ಮೊದಲು ರಾಜನಿಗೆ, ಆಮೇಲೆ ಮಂತ್ರಿಗಳಿಗೆ, ಆಮೇಲೆ ಪ್ರಜೆಗಳಿಗೆ. ಏನು ಕಾನೂನಿದ್ದರೂ ಪ್ರಜೆಗಳಿಗೆ ಮಾತ್ರ, ಮಂತ್ರಿಗಳಿಗೆ ಅನ್ವಯಿಸುವುದೇ ಇಲ್ಲ. ಅದು ಈಗಿನ ಸ್ಥಿತಿ, ಈಗಿನ ಪ್ರಜಾರಾಜ್ಯ. ತಾನು ಪ್ರಜೆಗಳು ಉಪವಾಸದಲ್ಲಿದ್ದಾರೆ ಅಂಥೇಳಿ ತಾನು ಆಹಾರ ಸ್ವೀಕಾರ ಮಾಡಿ 48 ದಿನಗಳವರೆಗೆ ಉಪವಾಸ. ಇನ್ನೇನು ಇವತ್ತಷ್ಟು ಆಹಾರ ಸ್ವೀಕಾರ ಮಾಡಬೇಕು ಅಂತ ಪ್ರವರ್ತಿಸಿದ. ಅಷ್ಟು ಹಿಟ್ಟು ಬತ್ತೇನಿಲ್ಲ, ಒಳಗೆ ಹಿಟ್ಟಿತ್ತು ಚೀಲದಲ್ಲಿ, ಹಿಟ್ಟು ತರಿಸಿದ. ತಾನು ಸ್ವೀಕಾರ ಮಾಡೋದು, ಆಹಾರ ವರದಿ ಬಂತು. ಎಲ್ಲ ಪ್ರಜೆಗಳಿಗೆ ಆಹಾರ ದೊರಕಿದೆ, ಎಲ್ಲ ವ್ಯವಸ್ಥೆಯಾಗಿದೆ, ಎಲ್ಲರಿಗೂ ಊಟ ದೊರಕಿದೆ, ಎಲ್ಲ ಸಂತೋಷದಲ್ಲಿದ್ದಾರೆ, ಊಟ ಮಾಡಬಹುದು ಅಂತ ರಿಪೋರ್ಟ್ ಬಂತು. ಅದರಂತೆ ಆಹಾರ ಸ್ವೀಕಾರ ಮಾಡಲು ಪ್ರವರ್ತನಾದ. ಅಷ್ಟರಲ್ಲಿ ಕೆಲವರು ವಿದ್ವಾಂಸರು ಬಂದರು, ಬೇರೆ ಊರಿನ ವಿದ್ವಾಂಸರೆಲ್ಲ ಬಂದರು, ಜ್ಞಾನಿಗಳು, ಬ್ರಾಹ್ಮಣರು. ಆಗ ನಮಗೆ ಊಟ ಆಗಿಲ್ಲ, ಇವತ್ತು ಊಟಕ್ಕೆ ಆಹಾರ ದೊರಕಿಲ್ಲ, ಉಪವಾಸ ಇದ್ದೇವೆ ಅಂತ ಆ ಹಿಟ್ಟನ್ನೆಲ್ಲ ಅವರಿಗೆ ಹಂಚಿದ. ತಾನು ಸ್ವೀಕಾರ ಮಾಡಲಿಲ್ಲ, ಅವರಿಗೆ ಆ ಹಿಟ್ಟನ್ನೆಲ್ಲ ಹಂಚಿದ, ಅವರನ್ನು ಕಳಿಸಿಕೊಟ್ಟ. ಅಷ್ಟು ಹೊತ್ತಲ್ಲಿ ಇಲ್ಲಿ ಸ್ವಲ್ಪ ಉಳಿದಿತ್ತು. ಇನ್ನು ತಾನು ಉಳಿದ ಆಹಾರ ಸ್ವೀಕಾರ ಮಾಡೋದು ಅಂತ ಪ್ರವರ್ತಿಸಿದಾಗ ಹಳ್ಳಿಯ ರೈತರು, ಇದು ವಿದ್ವಾಂಸರಲ್ಲ, ಬ್ರಾಹ್ಮಣರಲ್ಲ, ಹಳ್ಳಿಯ ರೈತರು ಬಂದರು. ನಮಗೆ ಇವತ್ತು ಆಹಾರ ಸಿಕ್ಕಿಲ್ಲ ಅಂತ ಅವರು ಅಳಲಿಕ್ಕೆ ಆರಂಭಿಸಿದರು. ಆಗ ಅವರಿಗೆಲ್ಲ ಆ ಉಳಿದ ಹಿಟ್ಟನ್ನೆಲ್ಲ ಹಂಚಿದ. ಮೊದಲು ವಿದ್ವಾಂಸರಿಗೆ ಹಂಚಿದ, ಆಮೇಲೆ ಆ ಬಡ ರೈತರು ಬಂದರು, ಅವರಿಗೆ ಹಂಚಿದ. ಎಲ್ಲ ಖಾಲಿ ಆಯಿತು. ಇನ್ನು ಆಹಾರ ಸ್ವೀಕಾರಕ್ಕಿಲ್ಲ, ಇನ್ನು ಬರೀ ನೀರು ಮಾತ್ರ ಕುಡಿಯುವುದು ಅಂತ ಆಲೋಚನೆ ಮಾಡಿ ಅದಕ್ಕೆ ಸಿದ್ಧರಾದಾಗ ಒಬ್ಬ ಪರಿಶಿಷ್ಟ ವರ್ಗದವರು, ಅಂದರೆ ವನವಾಸಿ, ಅರಣ್ಯದಲ್ಲಿ ಬೆಟ್ಟದಲ್ಲಿ ವಾಸ ಮಾಡುವ ಒಬ್ಬ ವ್ಯಕ್ತಿ ಬಂದ. ನನಗಿವತ್ತು ನೀರು ಕೂಡ ಕುಡಿಯಲಿಕ್ಕೆ ಸಿಕ್ಕಿಲ್ಲ ಅಂತ ಅವನು ನಮ್ಮ ಹಳ್ಳಿಯ ರೈತ ಅಲ್ಲ, ಬೆಟ್ಟದಲ್ಲಿ ವಾಸ ಮಾಡುವ, ಅರಣ್ಯ ಪ್ರದೇಶದಲ್ಲಿ ವಾಸ ಮಾಡುವ ಒಬ್ಬ ಪರಿಶಿಷ್ಟ ವರ್ಗಕ್ಕೆ ಸೇರಿದ ವ್ಯಕ್ತಿ, ಒಬ್ಬ ದಲಿತ ವ್ಯಕ್ತಿ. ನನಗೆ ನೀರು ಸಿಕ್ಕಿಲ್ಲ ಅಂತ ಅವರ ಮುಂದೆ ತನ್ನ ಕಷ್ಟ ಹೇಳಿಕೊಂಡ. ಆಗ ಅನಂತರಾಜ ಹೇಳ್ತಾನೆ, ನನಗೆ ರಾಜ್ಯ ಬೇಡ, ಸಂಪತ್ತು ಬೇಡ, ಅಷ್ಟೈಶ್ವರ್ಯ ಬೇಡ, ದೇವರಿಗೆ ಕೇಳೋದು ಒಂದನ್ನೇ, ಆರ್ತಿಂ ಪ್ರಪದ್ಯೆ ಅಖಿಲ ದೇಹ ಭಾಜ. ಎಲ್ಲ ಜನರಲ್ಲಿರುವ ಕಷ್ಟ ನನಗೊಬ್ಬನಿಗೆ ಬರಲಿ, ಎಲ್ಲರೂ ಕಷ್ಟ ಮುಕ್ತರಾಗಲಿ. ದೇವರಲ್ಲಿ ಇದನ್ನು ಯಾರಾದರೂ ಇಂಥ ಅವರು ಕೇಳೋದುಂಟಾ? ನನಗೆ ಹಣ ಬೇಕು, ಅಧಿಕಾರ ಬೇಕು, ಇದೆಲ್ಲ ಕೇಳಿದರೆ ರಂತಿದೇವ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಾನೆ. ನಕಾಮಯೇಹಂ ವಸುಧಾಧಿಪತ್ಯಂ ಅಷ್ಟದ್ಯುಗ್ಧ, ಅಷ್ಟೈಶ್ವರ್ಯದಿಂದ ಕೂಡಿದ
ಭೂಲೋಕದ ಆಧಿಪತ್ಯ ಬೇಡ, ಸಂಪತ್ತು ಬೇಡ, ಅಧಿಕಾರ ಬೇಡ, ಮೋಕ್ಷವೂ ಬೇಡ. ಎಲ್ಲರಲ್ಲಿರುವ ದುಃಖ ನನಗೊಬ್ಬನಿಗೂ ಬರಲಿ, ಎಲ್ಲರೂ ದುಃಖ ಮುಕ್ತರಾಗಲಿ. ಎಲ್ಲ ಪ್ರಾಣಿಗಳಲ್ಲಿ ಮಾನವರಲ್ಲಿರುವ ದುಃಖ ತನಗೊಬ್ಬನಿಗೆ ಬರಲಿ, ಎಲ್ಲ ಸಂಕಷ್ಟ ತಾನು ಅನುಭವಿಸ್ತೇನೆ, ಎಲ್ಲ ದುಃಖ ಮುಕ್ತರಾಗಲಿ. ಇಂಥ ಪ್ರಾರ್ಥನೆ ದೇವರಲ್ಲಿ ಮಾಡಿದವನು ಯಾರಾದರೂ ಇದ್ದಾರೋ? ಭಗವಂತನಲ್ಲಿ ಐಶ್ವರ್ಯ ಮತ್ತು ಮಕ್ಕಳು, ನಾನಾ ಥರದ ಭಾಗ್ಯಗಳು ಇದನ್ನೆಲ್ಲ ಕೇಳುವವರಿದ್ದರೆ ಏನೂ ಬೇಡ, ಎಲ್ಲರ ಸಂಕಷ್ಟ ನನಗೊಬ್ಬನಿಗೆ ಬರಲಿ ಅಂತ ಪ್ರಾರ್ಥನೆ ಮಾಡಿ ಅಂಥೇಳಿ ಆ ನೀರನ್ನು ಸರ್ವಾತ್ಮ ಪ್ರಿಯತಾ ಹರಿ, ಸರ್ವನಿಯಾಮಕನಾದ ಸರ್ವಾಂತರ್ಯಾಮಿಯಾದ ಆ ಹರಿ ಈ ಒಬ್ಬ ಬೇಡ, ಇವನ ಒಳಗೂ ಭಗವಂತ ಇದ್ದಾನೆ, ಇವನ ಒಳಗಿರುವ ಭಗವಂತ ಪ್ರೀತನಾಗಲಿ ಅಂತೇಳಿ ಅವನಿಗೆ ನೀರನ್ನು ಕೊಟ್ಟುಬಿಟ್ಟು ತಾನು ಉಪವಾಸ 48 ದಿನಗಳ ಉಪವಾಸ, ನೀರನ್ನು ಕೂಡ ಕುಡಿಯದೆ ಅದನ್ನು ಅವನೇ ಕೊಟ್ಟ. ಆಗ ಸಾಕ್ಷಾತ್ ಭಗವಂತನೇ ಪ್ರಸನ್ನನಾಗಿ ಅನುಗ್ರಹಿಸಿದ. ಪತ್ರಂ ಪುಷ್ಪಂ ಫಲಂ ತೋಯಂ, ನೀರು ಕೊಟ್ಟ ಅವನಿಗೆ. ಪತ್ರ ಕೊಟ್ಟವಳು ದ್ರೌಪದಿ, ಪುಷ್ಪ ಕೊಟ್ಟವನು ಗಜೇಂದ್ರ, ಹಣ್ಣು ಕೊಟ್ಟವಳು ಶಬರಿ, ನೀರನ್ನು ಅರ್ಪಿಸಿದವ ಯಾರು? ರಂತಿದೇವ. ಈ 4 ಭಕ್ತರು, ಪತ್ರಂ ಪುಷ್ಪಂ ಫಲಂ ತೋಯಂ, 4 ಭಕ್ತರು ಇದಕ್ಕೆ ಉದಾಹರಣೆ. ಪರಮಾತ್ಮ ತದಹಂ ಭಕ್ತಿ ಭಗತಂ ಅಶ್ರಂ, ಅಷ್ಟು ಮಂದಿಯನ್ನು ಬರೀ ನೀರನ್ನು ಕೊಟ್ಟ ರಂತಿದೇವ. ನೀರನ್ನು ಕೊಡುವಾಗ ತ್ಯಾಗ ಎಷ್ಟು ದೊಡ್ಡದು, ಎಲ್ಲರಿಗೂ ಕಷ್ಟ ಪರಿಹಾರ ಆಗ, ಎಲ್ಲರ ಸಂಕಷ್ಟ ತಾನೊಬ್ಬನು ಅನುಭವಿಸ್ತೇನೆ, ಇಷ್ಟು ಭಾವನೆ ಇಟ್ಟುಕೊಂಡು ಎಲ್ಲರಲ್ಲಿ ಕೂಡ ಪ್ರೀತಿ ಅದು ಭಗವಂತನೇ ಅರ್ಪಿಸಿದ ಆ ರಂತಿದೇವ, ಆ ಶಬರಿ, ಗಜೇಂದ್ರ, ಅದು ಶ್ರೇಷ್ಠ. ನಮಗೆಲ್ಲರಿಗೂ ಕೂಡ ದೊಡ್ಡ ವಿದ್ಯಾಭಿಮಾನಿ ದೇವತೆಯಾದ ದ್ರೌಪದಿ ದೇವಿ, ಇವರೆಲ್ಲರೂ ಕೂಡ ಏನು ಆದರ್ಶ ತೋರಿಸಿದ್ದಾರೆ ಅದು ಪತ್ರಂ ಪುಷ್ಪಂ ಫಲಂ ತೋಯವೆಂದರೆ ಬರೀ ಹಣ್ಣಲ್ಲ, ಬರೀ ಈ ಥರದ ಭಕ್ತಿ ಭಾವನೆಯಿಂದ ಪರಮಾತ್ಮ ಅರ್ಪಿಸಿದರೆ ಪರಮಾತ್ಮ ಪ್ರಸನ್ನನಾಗ್ತಾನೆ ಎಂಬುದಾಗಿ ಇದು ಒಂದು ವಿಷಯ. ಇನ್ನೊಂದು ಅರ್ಥ ಪತ್ರಂ, ಪತ್ರ ಅಂದರೆ ಈ ವೇದಗಳೇ ಎಲೆ. ನಮ್ಮ ಜಗತ್ತೆಂಬ ದೊಡ್ಡ ಮರ, ಜಗತ್ತೆಂಬ ಮರದಲ್ಲಿ ಬೇರು ಯಾರು? ಪರಮಾತ್ಮ ಬೇರು. ಊರ್ಧ್ವ ಮೂಲಂ ಅಧಃಶಾಖಂ, ಜಗತ್ತೆಂಬ ಮರದ ಬೇರು ಊರ್ಧ್ವ, ಸರ್ವೋತ್ತಮನಾದ ಜಗತ್ತಿನ ಬೇರು ಕೆಳಗೆ, ಕೊಂಬೆಗಳು ಮೇಲೆ ಅಂತ. ಏನರ್ಥ? ಬೇರು ಕೆಳಗೆ ಅಲ್ಲ, ಬೇರು ಮೂಲ, ಇಡೀ ಜಗತ್ತಿಗೆ ಮೂಲ ಪರಮಾತ್ಮ, ಅವನು ಊರ್ಧ್ವ. ಶಾಖೆಗಳು ನಾವೆಲ್ಲ ಕೊಂಬೆಗಳಿದ್ದಂತೆ, ನಮ್ಮ ಶರೀರ ಇದೆಲ್ಲ ಕೊಂಬೆಗಳು. ಪರಮಾತ್ಮ ಜಗತ್ತಿಗೆ ಬೇರು. ಬೇರಿಗೆ ನೀರು ಹಾಕಿದರೆ ಕೊಂಬೆಗಳಲ್ಲಿ ಹಣ್ಣು, ಕೊಂಬೆಗಳಲ್ಲಿ ಹಣ್ಣು ಆಗಬೇಕು ಅಂತೇಳಿ ಕೊಂಬೆಗಳಿಗೆ 1000 ಕೊಡ ನೀರು ಹಾಕಿದರೆ ಉಪಯೋಗ ಉಂಟಾ? ಬೇರಿಗೆ ನೀರು ಹಾಕಿದರೆ ಕೊಂಬೆಗಳಲ್ಲಿ ತನ್ನಷ್ಟಕ್ಕೇ ಹಣ್ಣು ಬೆಳೆಯಲಿಕ್ಕೆ ಪುಷ್ಪ ಹಣ್ಣು ಬೇರೆ ಕೊಂಬೆಗಳಲ್ಲಿ ಬೆಳೆಯಬೇಕಾಗಿದ್ದರೆ ನೀರಲ್ಲಿ ಹಾಕಬೇಕು, ಬೇರಿಗೆ ಹಾಕಬೇಕು. ನಮ್ಮ ಮನೆಗಳಲ್ಲಿ ಸುಖ ವೈಭವ ಬರಬೇಕಾಗಿದ್ದರೆ ಏನು ಮಾಡಬೇಕು? ಪರಮಾತ್ಮನಲ್ಲಿ ಭಕ್ತಿ ಮಾಡಬೇಕು. ಪರಮಾತ್ಮ ಬೇರು. ಬರೀ ನಮ್ಮ ಕೊಂಬೆಗಳ ಬಗ್ಗೆ ನಾವು ಎಷ್ಟು ಪ್ರಯತ್ನ ಮಾಡಿದರೂ ಉಪಯೋಗ ಇಲ್ಲ. ಬೇರಾದ ಪರಮಾತ್ಮನನ್ನು ಆರಾಧನೆ ಮಾಡಿದರೆ, ಬೇರಿಗೆ ನೀರು ಹಾಕಿದರೆ ಕೊಂಬೆಗಳು ತನ್ನಷ್ಟಕ್ಕೇ ಹಣ್ಣು ಫಲ ಕೊಡುವಂತೆ ಭಗವಂತನ ಆರಾಧನೆ ಮಾಡಿದರೆ ಮನೆಗಳಲ್ಲಿ ಸುಖ ಸಮೃದ್ಧಿ ಆಗಲಿಕ್ಕೆ ಅವಕಾಶ. ಆದ್ದರಿಂದ ಪರಮಾತ್ಮನ ಬೇರು, ಪರಮಾತ್ಮನ ಆರಾಧನೆಯಿಂದಲೇ ಇಡೀ ಲೋಕಕ್ಕೆ ಕಲ್ಯಾಣ. ಅದು ಬಿಟ್ಟು ನಾವು ದೇಹಕ್ಕೆ ಎಷ್ಟು ಅಲಂಕಾರ ಮಾಡಿದರೂ ಉಪಯೋಗ ಇಲ್ಲ. ಕೊಂಬೆಗೆ ನೀರು ಹಾಕಿದ್ದಾನೆ, ನಮ್ಮ ದೇಹಕ್ಕೆ ಎಷ್ಟು ಆಹಾರ ಕೊಡಿ, ಏನು ಬೇಕಾದರೂ ಮಾಡಿ, ಕೊಂಬೆಗೆ ನೀರು ಹಾಕಿದ್ದಾನೆ, ಉಪಯೋಗವಿಲ್ಲ. ಬೇರಿಗೆ ನೀರು ಹಾಕುವಂತೆ ಪರಮಾತ್ಮನ ಆರಾಧನೆ ಮಾಡಬೇಕು. ಅದು ಜಗತ್ತಿಗೆ ಪರಮಾತ್ಮ ಬೇರು. ಈ ಜಗತ್ತೆಂಬ ಮರದ ಶಾಖೋಪಶಾಖೆಗಳು ನಾವೆಲ್ಲ ಸಕಲ ಜನರು ಶಾಖೋಪಶಾಖೆಗಳು. ಇದರ ಎಲೆ ಯಾವುದು? ಛಂದಾಂಸಿ ಯಸ್ಯ ಪರ್ಣಾನಿ, ವೇದಗಳೇ ಎಲೆ. ಮರದಲ್ಲಿ ಎಲೆ ಇದ್ದರೆ ಮರ ಜೀವಂತ, ಎಲೆ ಇಲ್ಲ ಮರ ನಿರ್ಜೀವ, ಹಣ್ಣೇ ಆಗುವುದಿಲ್ಲ. ಹಾಗೆ ಜಗತ್ತೆಂಬ ಮರದ ಮೇರು ಪರಮಾತ್ಮ. ಎಲೆ ಯಾವುದು? ವೇದ. ವೇದದಲ್ಲಿ ಹೇಳಿದ ಧರ್ಮ ತತ್ವಜ್ಞಾನ ಇದೇ ಜಗತ್ತೆಂಬ ಮರದ ಎಲೆ. ಲೋಕದಲ್ಲಿ ಧರ್ಮ ಅನುಷ್ಠಾನ, ಸಂಸ್ಕೃತಿಯ ರಕ್ಷಣೆ,
ತತ್ವಜ್ಞಾನ ಇದ್ದರೆ ಮಾತ್ರ ಜಗತ್ತು ಉಳಿಯುತ್ತದೆ, ವೇದ ಇದ್ದರೆ ಮಾತ್ರ ಜಗತ್ತು ಉಳಿಯುತ್ತದೆ, ಎಲೆ ಇದ್ದರೆ ಮಾತ್ರ ಮರ. ಎಲೆ ಇಲ್ಲ, ಮರವೂ ಇಲ್ಲ, ಮರ ನಿರ್ಜೀವ, ಹಣ್ಣೇ ಆಗುವುದಿಲ್ಲ. ಅದರಂತೆ ಜಗತ್ತೆಂಬ ಮರದ ಎಲೆ ವೇದ. ಪತ್ರ ಸಮರ್ಪಣೆ ಅಂದರೆ ಆ ವೇದ ವೈದಿಕ ಜ್ಞಾನ, ಅದನ್ನು ಸಮರ್ಪಣೆ ಮಾಡಬೇಕು. ಪರಮಾತ್ಮನ ವಿಷಯದ ಜ್ಞಾನ ಪಡೆಯಬೇಕು. ಇದೇ ಪತ್ರ ಸಮರ್ಪಣೆ. ದೇವರಿಗೆ ಪತ್ರ ಸಮರ್ಪಣೆ ಅಂದರೆ ವೇದಾಂತಗಳಿಂದ ಬರುವ ಜ್ಞಾನವನ್ನು, ಇದು ಭಗವಂತನ ಅವುಗಳಿಂದ ಭಗವಂತನನ್ನು ತಿಳಿದರೆ ಪತ್ರವನ್ನು ಸಮರ್ಪಣೆ ಮಾಡಿದ್ದೀನಿ. ವೇದವನ್ನು ಪರಮಾತ್ಮನಿಗೆ ಸಮರ್ಪಣೆ. ಪರಮಾತ್ಮನ ವೇದ ಪ್ರತಿಪಾದ್ಯ ಎಂಬುದನ್ನು ತಿಳಿದರೆ ಅದು ಪತ್ರವನ್ನು ಸಮರ್ಪಣೆ. ಒಂದು ಪತ್ರ ಅಂದರೆ ತುಳಸಿ ಪತ್ರ, ಇನ್ನೊಂದು ಪತ್ರ ಅಂದರೆ ವೇದಗಳನ್ನು ಪರಮಾತ್ಮನಿಗೆ ಸಮರ್ಪಿಸುವುದು, ವೇದಗಳಿಂದ ಪರಮಾತ್ಮನ ಜ್ಞಾನವನ್ನು ಪಡೆಯುವುದು. ಇದು ಪತ್ರ ಸಮರ್ಪಣೆ. ಪುಷ್ಪ ಅಂದರೆ ಯಾವುದು? ಪ್ರತಿನಿತ್ಯ ಹೇಳ್ತೀವಿ, ಅಹಿಂಸಾ ಪ್ರಥಮ ಪುಷ್ಪಂ ಇಂದ್ರಿಯ ನಿಗ್ರಹ, ಸತ್ಯಪುಷ್ಪಂ ಜ್ಞಾನಪುಷ್ಪಂ. ಸತ್ಯ, ಭಗವದ್ ಆರಾಧನೆ, ತಪಸ್ಸು, ಜ್ಞಾನ, ಇದೆಲ್ಲ ಸಾಧನೆಗಳು. ಇದೇ ಪುಷ್ಪ. ಆಚಾರ್ಯರು ಪ್ರತಿನಿತ್ಯ 8 ಪುಷ್ಪಗಳಿಂದ ಪರಮಾತ್ಮ ಆರಾಧನೆ ಮಾಡ್ತಾಯಿದ್ದರು. ಪುಷ್ಪ ಅಂದರೆ ಬರೀ ಜಾಜಿ, ಮಲ್ಲಿಗೆ, ಸೇವಂತಿಗೆ ಇದೇ ಅಲ್ಲ. ಪುಷ್ಪ ಅಂದರೆ ಅಹಿಂಸಾ ಪ್ರಥಮ ಇಂದ್ರಿಯ ನಿಗ್ರಹ, ಜ್ಞಾನ ಪುಷ್ಪ, ತಪಸ್ಪುಷ್ಪ, ಧ್ಯಾನ, ಇದೇ ಪುಷ್ಪಗಳು. ಇಂಥ 8 ಪುಷ್ಪಗಳು, ಅದರಿಂದ ಆರಾಧನೆ ಮಾಡಿ. ಪತ್ರಂ ಪುಷ್ಪಂ. ಪುಷ್ಪ ಅಂದರೆ ಈ ಲೌಕಿಕ ಪುಷ್ಪಗಳೆಲ್ಲ ಅಹಿಂಸಾ, ಇಂದ್ರಿಯ ನಿಗ್ರಹ, ಜ್ಞಾನ, ತಪಸ್ಸು, ಧ್ಯಾನ, ಇದೇ ಪುಷ್ಪ. ಈ ಪುಷ್ಪವನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿ. ಪತ್ರಂ ಪುಷ್ಪಂ. ಫಲ ಅಂದರೆ ಯಾವುದು? ಮಾವಿನ ಹಣ್ಣು, ಬಾಳೆಹಣ್ಣು ಅದಲ್ಲ. ಫಲ ಅಂದರೆ ನಾವು ಏನು ಕಾರ್ಯ ಮಾಡುವಾಗಲೂ ಫಲದ ಅಪೇಕ್ಷೆ ಮಾಡಬಾರದು. ಕರ್ಮಣ್ಯೇವಾಧಿಕಾರಸ್ಥೆ. ಫಲ ಭಗವಂತನ ಮೇಲೆ, ಅವನಿಗೆ ಬಿಟ್ಟದ್ದು ಅಂಥೇಳಿ ಫಲದ ಜವಾಬ್ದಾರಿಯನ್ನು ಅವನಿಗೆ ಕೊಟ್ಟು ಫಲದ ಅಪೇಕ್ಷೆ ಇಲ್ಲದೆ ನಮ್ಮ ಕರ್ತವ್ಯ ಮಾಡಿದರೆ ಇದು ಫಲ ಸಮರ್ಪಣೆ. ತೆಂಗಿನಕಾಯಿ ಹೊಡೆದು ಇಷ್ಟೇ ಅಲ್ಲ, ಯಾವುದೇ ಕರ್ತವ್ಯ ಮಾಡುವಾಗ ಫಲ ಅಪೇಕ್ಷೆ ಇಲ್ಲ, ಲೌಕಿಕ ಫಲದ ಅಪೇಕ್ಷೆ ಇಲ್ಲ. ಫಲದ ಬಗ್ಗೆ ಪರಮಾತ್ಮನಿಗೆ ಬಿಟ್ಟು, ಅವನಿಗೆ ಇಚ್ಛೆಗೆ ಬಿಟ್ಟು ಬರೀ ಭಗವಂತನ ಪೂಜೆ ಅಂತ ಕರ್ತವ್ಯ ಮಾಡಿದರೆ ಅದು ಫಲ ಸಮರ್ಪಣೆ. ಪತ್ರಂ ಪುಷ್ಪಂ. ಫಲಂ ಅಂದರೆ ಈ ಥರದ ಫಲತ್ಯಾಗ, ಲೌಕಿಕ ಫಲದ ತ್ಯಾಗ, ಅದರ ಅಪೇಕ್ಷೆ ಮಾಡದಿರು, ಇದು ಫಲ ಸಮರ್ಪಣೆ. ತೋಯಂ ನೀರು ಅಂದರೆ ಗಂಗಾಜಲ ಇಷ್ಟೇ ಅಲ್ಲ. ನೀರು ಅಂದರೆ ಜಲ. ಪರಮಾತ್ಮನ ಧ್ಯಾನ ಪೂಜೆ ಮಾಡುವಾಗ ನಮ್ಮ ಕಣ್ಣಿನಿಂದ ಆನಂದ ಬಾಷ್ಪ ಹರಿದರೆ ಅದೇ ಬೇಕಾದ ಪರಮಾತ್ಮನಿಗೆ ಬೇಕಾದ ನೀರು ಯಾವುದು? ನಮ್ಮ ಕಣ್ಣಿನಿಂದ ಸುರಿಯುವ ಆನಂದ ಬಾಷ್ಪ. ಪರಮಾತ್ಮ ಆರಾಧನೆ ಮಾಡುವಾಗ ಭಕ್ತಿಯಿಂದ ಹೃದಯ ತುಂಬಿ ನಮ್ಮ ಕಣ್ಣಿನಿಂದ ನೀರು ಸುರಿದರೆ ಆ ನೀರು ದೇವರಿಗೆ ಬೇಕು, ಅದು ತೋಯ, ಆ ಜಲ ಅದು ಪರಮಾತ್ಮನಿಗೆ ಬೇಕು. ಪತ್ರಂ ಪುಷ್ಪಂ ಫಲಂ ತೋಯಂ. ಭಕ್ತಿಯ ಜಲ, ಅಹಿಂಸಾ ಮುಂತಾದ ಪುಷ್ಪ, ಫಲ ತ್ಯಾಗ, ವೈದಿಕ ಜ್ಞಾನದಿಂದ ಪರಮಾತ್ಮ ತಿಳ್ಕೊಳ್ಳುವುದು. ಇದೇ ಪತ್ರಂ ಪುಷ್ಪಂ ಫಲಂ ತೋಯಂ. ಇವಮೇ ಭಕ್ತಿಯ ಪರೀಕ್ಷೆ. ಆ ಭಗವದ್ಗೀತೆಯ ಒಂದು ಶ್ಲೋಕಕ್ಕೆ ಎಷ್ಟು ಅರ್ಥವನ್ನು ಮಾಡಬಹುದು. ಇಷ್ಟೆಲ್ಲ ಸಂದೇಶ. ಒಂದು, ಜೀವನದಲ್ಲಿ ನಮ್ಮ ಆದರ್ಶ ಹೇಗಿರಬೇಕು, ಪರಮಾತ್ಮ ಯಾವ ಅಲ್ಪ ಫಲದಿಂದ ಪರಮಾತ್ಮ ತೃಪ್ತನಾಗ್ತಾನೆ ಎಂಬ ಸಂದೇಶ, ಮತ್ತು ನಮ್ಮ ಜೀವನದಲ್ಲಿ ಪರಮಾತ್ಮನಿಗೋಸ್ಕರ ಏನೆಲ್ಲ ತ್ಯಾಗ ಮಾಡಬೇಕು, ಇದನ್ನೆಲ್ಲ ಭಗವದ್ಗೀತೆ ಇಲ್ಲಿ ಶ್ರೀಕೃಷ್ಣ ಈ ಒಂದು ಶ್ಲೋಕದ ಅರ್ಥ. ಗೀತಾ ಜಯಂತಿಯ ಮುಕ್ತಾಯ ಇವತ್ತು ತ್ರಯೋದಶಿ, ಅದರಲ್ಲಿ ಭಗವದ್ಗೀತೆಯ ಒಂದು ಶ್ಲೋಕದ ಸಂದೇಶ ಎಷ್ಟು ಚೆನ್ನಾಗಿದೆ. ಸಾಮಾನ್ಯವಾದ ಸುಲಭವಾದ ಒಂದು ನೀರು, ಹಣ್ಣು, ಇದರಿಂದ ಪರಮಾತ್ಮ ಸಮರ್ಪಣೆ ಮಾಡಬಹುದು ಅಂತ ಒಂದು. ಆಧ್ಯಾತ್ಮಿಕವಾಗಿ ಅಹಿಂಸಾದಿ ಪುಷ್ಪ, ಪರಮಾತ್ಮನ ಭಕ್ತಿಯ ಜಲಧಾರೆ ಮತ್ತು ಫಲತ್ಯಾಗ, ವೈದ್ಯದಿಂದ ಪರಮಾತ್ಮನ ಜ್ಞಾನ ಸಂಪಾದಿಸು, ಇದು ಆಧ್ಯಾತ್ಮಿಕ ಅರ್ಥ. ಈ ಶ್ಲೋಕದ ಆಧ್ಯಾತ್ಮಿಕ ಅರ್ಥ ಮತ್ತು ಲೌಕಿಕ ಅರ್ಥ ಇದು ಎರಡನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಆ ಕೃಷ್ಣ ಇಂಥ ಉತ್ತಮವಾದ ಸಂದೇಶವನ್ನು ಭಗವದ್ಗೀತೆಯ ಈ ಅತ್ಯಂತ ಪ್ರಸಿದ್ಧವಾದ ಶ್ಲೋಕದ ಮೂಲಕ ತಿಳಿಸಿದ್ದಾರೆ ಎಂಬುದಿಗೆ ಭಗವದ್ಗೀತೆಯ ಸಂದೇಶ ಸಾಧ್ಯವಾದಷ್ಟು ನಮ್ಮ ಜೀವನದಲ್ಲಿ ಅದನ್ನು ಕಾರ್ಯಗತಗೊಳಿಸುವ ಪ್ರಯತ್ನ ಮಾಡಬೇಕೆಂಬುದಾಗಿ ಹೇಳಿ, ಇವತ್ತು ಒಬ್ಬ ನಮ್ಮ ಶ್ರೇಷ್ಠ ಸಾಧಕರು ನಮ್ಮ ಸಮಾಜದಲ್ಲಿ
KVRK ಪ್ರಸಾದ್ ಅವರನ್ನು ಇವತ್ತು ನಾವು ಆಹ್ವಾನಿಸಿದ್ದೇವೆ. ಕೃಷ್ಣನ ಸನ್ನಿಧಾನದಲ್ಲಿ ಅವರನ್ನು ಕೃಷ್ಣ ಅನುಗ್ರಹ ರೂಪವಾಗಿ ಸನ್ಮಾನಿಸಬೇಕು ಎಂಬುದಾಗಿ ನಾವು ಸಂಕಲ್ಪ ಮಾಡಿದ್ದೇವೆ. ಅವರು ಮಾಡಿರುವ ಸಾಧನೆ ವಿಶೇಷವಾದ ಸಾಧನೆ. ಅವರು ತಿರುಪತಿಯ ಎಕ್ಸಿಕ್ಯೂಟಿವ್ ಆಫೀಸರಾಗಿ ಇಡೀ ತಿರುಪತಿಯ ಸರ್ವಾಂಗೀಣ ಅಭಿವೃದ್ಧಿ, ಯಾತ್ರಿಕರಿಗೆ ಏನು ಸೌಕರ್ಯ ಬೇಕೋ ಅದನ್ನೆಲ್ಲ ವಿಶಿಷ್ಟವಾದ ರೀತಿಯಲ್ಲಿ ಸಾಧಿಸಿದ್ದು ಮಾತ್ರವಲ್ಲ, ದೇವಸ್ಥಾನದ ಮುಖಾಂತರ ಭಕ್ತಿಯ ಪ್ರಸಾರ, ಸಾಮಾನ್ಯ ಜನರಲ್ಲಿ ಭಕ್ತಿ ಮೂಡುವಂತೆ ಇವತ್ತು ದಾಸಾಹಿತ್ಯ ಪ್ರಾಜೆಕ್ಟ್ ಏನು ನಡೆದಿದೆ, ಅದರ ಪ್ರವರ್ತಕರೇ ನಮ್ಮ KVRK ಪ್ರಸಾದರಾವ್ ಅವರೇ. ಆ ದಾಸಾಹಿತ್ಯ ಪ್ರಾಜೆಕ್ಟ್ ಮುಖಾಂತರ ಇಲ್ಲಿ ಇವತ್ತೆಲ್ಲ ಕಡೆಗಳಲ್ಲಿ ಏನು ಭಜನೆ ಕಾರ್ಯಕ್ರಮ ಮಹಿಳೆಯೆಲ್ಲ ನಡೆಸ್ತಾ ಇದ್ದಾರೆ, ಅದರ ಪ್ರವರ್ತಕರು ನಮ್ಮ ಪ್ರಸಾದರಾವ್ ಎಂಬುದನ್ನು ಹೇಳಲು ನಾನು ಹೆಮ್ಮೆ ಪಡ್ತಾ ಇದ್ದೇವೆ. ಅವರು ಆ ರೀತಿಯಾಗಿ ತಿರುಪತಿಯ ದೇವಾಲಯದ ಮುಖ್ಯ ಅಧಿಕಾರಿಗಳಾಗಿ ಮಾಡಿರುವಂಥ ಅದ್ಭುತವಾದ ಧಾರ್ಮಿಕ ಸಾಧನೆ, ಲೌಕಿಕ ಸಾಧನೆ, ಅದರ ಸರ್ವಾಂಗೀಣ ಅಭಿವೃದ್ಧಿ, ಯಾತ್ರಿಕರ ಸೌಕರ್ಯ ಎಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಎರಡೂ ದೃಷ್ಟಿಯಿಂದ ಎಲ್ಲರೂ ಸ್ಮರಿಸುವ ರೀತಿಯಲ್ಲಿ ತಿರುಪತಿ ದೇವಾಲಯದ ಅಭಿವೃದ್ಧಿ ಕಾರ್ಯವನ್ನು ಮಾಡಿದ ದೊಡ್ಡ ಸಾಧಕರು ನಮ್ಮ ಪ್ರಸಾದರಾವ್. ಇಷ್ಟೇ ಅಲ್ಲದೆ ಈಗ ಧರ್ಮ ಸದಸ್ಸು ಅಂತ ಎಲ್ಲ ಮಠಾಧಿಪತಿಗಳನ್ನು ಸೇರಿಸಿಕೊಂಡು ಮಾಡಿ ಆ ಮೂಲಕ ಆಂಧ್ರ ಪ್ರದೇಶದ ಹಳ್ಳಿಗಳಲ್ಲಿ ಎಲ್ಲರಲ್ಲಿಯೂ ದಲಿತರಲ್ಲಿ ಹಿಂದುಳಿದ ಎಲ್ಲ ಜನರಲ್ಲಿಯೂ ಕೂಡ ಭಜನೆ ಭಕ್ತಿಯ ಪ್ರಸಾರ ಆಗಬೇಕು. ಅದಕ್ಕೋಸ್ಕರ ಅನೇಕ ಯೋಜನೆಗಳನ್ನು ಈಗ ಅವರು ತಮ್ಮ ಅಧಿಕಾರದಿಂದ ನಿವೃತ್ತರಾದರೂ ಈ ಒಂದು ಕೆಲಸವನ್ನು ವಿಶೇಷವಾಗಿ ಮಾಡಿಕೊಂಡು ತಿರುಪತಿಯ ದೇವಸ್ಥಾನದ ಮುಖಾಂತರ ದೊಡ್ಡ ಭಕ್ತಿ ಕ್ರಾಂತಿ ಇಡೀ ನಮ್ಮ ದೇಶದಲ್ಲಿ, ಅದರಲ್ಲಿ ದಕ್ಷಿಣ ಭಾರತದಲ್ಲಿ, ಅದರಲ್ಲಿ ಆಂಧ್ರ ಪ್ರದೇಶದಲ್ಲಿ ಅಂಥ ಭಕ್ತಿಯ ಒಂದು ಜಾಗೃತಿ ಎಲ್ಲರಲ್ಲಿ ಮೂಡಿಸುವ ರೀತಿಯ ಅನೇಕ ಯೋಜನೆಗಳು, ಅನೇಕ ಕಾರ್ಯಕರ್ತರನ್ನು ಸಿದ್ಧಪಡಿಸಿ ಅವರ ಮುಖಾಂತರ ಆ ಭಕ್ತಿ ಪ್ರಸಾರದ ಕಾರ್ಯ ಊರೂರುಗಳಲ್ಲಿ ಗ್ರಾಮಗಳಲ್ಲಿ ನಡೆಯುವಂಥ ದೊಡ್ಡ ಸಾಧನೆ, ಅದರ ನೇತೃತ್ವವನ್ನು ನಮ್ಮ ಪ್ರಸಾದರಾಯರು ವಹಿಸಿದ್ದಾರೆ. ಅಂಥ ಅವರನ್ನು ಸನ್ಮಾನ ಮಾಡೋದರಿಂದ ಕೃಷ್ಣನಿಗೂ ಪ್ರೀತಿಯಾಗ್ತದೆ, ಶ್ರೀನಿವಾಸನಿಗೂ ಪ್ರೀತಿಯಾಗ್ತದೆ ಎಂಬುದಾಗಿ ಅವರನ್ನು ಸನ್ಮಾನಿಸ್ತಾ ಇದ್ದೇವೆ. ಮೈಸೂರಲ್ಲಿ ಮಹತ್ವ ತತ್ವಜ್ಞಾನ ಸಮ್ಮೇಳನ ನಡೆಯಿತು, ಅದರ ಅಧ್ಯಕ್ಷರಾಗಿ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ನಮಗೆಲ್ಲ ದೃಷ್ಟಿಯಿಂದಲೂ ಅವರು ಸಲಹೆ ಮಾರ್ಗದರ್ಶನ ನೀಡಿ ನಮ್ಮೆಲ್ಲರ ಎಲ್ಲ ಮಠಾಧೀಶರ, ನಮ್ಮ ಎಲ್ಲ ಬರೀ ಮಾಧ್ವ ಪೀಠಾಧೀಶರು ಮಾತ್ರವಲ್ಲ, ತ್ರಿಮತಸ್ಥ ಪೀಠಾಧೀಶರ ಎಲ್ಲರ ಅಭಿಮಾನ ಅನುಗ್ರಹಕ್ಕೆ ಅವರು ಪಾತ್ರರಾದವರು ಎಂಬುದೇ ಅವರನ್ನು ವೈಶಿಷ್ಟ್ಯ. ಅಂಥವರು ಇವತ್ತು ಕೃಷ್ಣನ ಪ್ರಸಾದ ರೂಪವಾಗಿ ನಮ್ಮ ಪರ್ಯಾಯದ ಅವಧಿಯಲ್ಲಿ ಆ ಸನ್ಮಾನವನ್ನು ಸ್ವೀಕರಿಸಬೇಕಾಗಿದೆ.